ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಸಿದ್ದರಾಮಯ್ಯ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರ. ನಾನು ಯಾವುದಕ್ಕೂ ಬಗ್ಗೋದಿಲ್ಲ, ನಿಮ್ಮ ಜೊತೆ ಹೆಚ್ಚಿಗೆ ಬೆರೆಯಕ್ಕೂ ಹೋಗೋದಿಲ್ಲ, ನಾನು ಸಿಎಂ ಸ್ಥಾನ ಬಿಟ್ಟು ಕೊಡೋ ಮಾತೇ ಇಲ್ಲ, ಅದನ್ನ ಮರ್ತು ಬಿಡಿ ಅನ್ನುವಂತಹ ಸಂದೇಶವನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರ ಅಂತ ನಿನ್ನೆ ಅಥವಾ ಮೊನ್ನೆ ನಡೆದಂತಹ ಘಟನಾವಳಿಗಳು ನಮಗೆ ಎದ್ದು ಕಾಣ್ತಾ ಇದ್ದಾವೆ. ಏನಾಯ್ತು ಮೊನ್ನೆ? ದೆಹಲಿಯಲ್ಲಿ ಕಾಂಗ್ರೆಸ್ ರಾಷ್ಟ್ರ ಮಟ್ಟದ ದೊಡ್ಡದಾದಂತಹ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ವೋಟ್ ಚೋರಿ ಬಗ್ಗೆ, ಮತಗಳ್ಳತನದ ವಿರುದ್ಧ ದೊಡ್ಡ ಪ್ರತಿಭಟನಾ ಒಂದು ಸಮಾವೇಶ. ಲಕ್ಷಾಂತರ ಜನರನ್ನ ಸೇರಿಸಿ ದೇಶದ ಎಲ್ಲ ಪ್ರಮುಖ ಕಾಂಗ್ರೆಸ್ ನಾಯಕರನ್ನ ಒಂದು ಕಡೆಗೆ ಸೇರಿಸ್ಕೊಂಡು ರಾಮಲೀಲಾ ಮೈದಾನದಲ್ಲಿ ಜೋರಾದಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತು. ಎಲ್ಲರೂ ದೊಡ್ಡ ದೊಡ್ಡ ಭಾಷಣಗಳನ್ನೆಲ್ಲ ಮಾಡಿದ್ರು. ಅಲ್ಲಿ ಎರಡು ವಿಶೇಷತೆ ಇತ್ತು. ಒಂದು, ಕರ್ನಾಟಕದಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಹೋಗಿದ್ರು. ಆದರೆ ಅವರಿಬ್ಬರಿಗೂ ಸಹ ಮಾತನಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಲಿಲ್ಲ. ಬೇರೆ ರಾಜ್ಯಗಳ ನಾಯಕರು ಮಾತಾಡಿದ್ರು ಹಿಂದಿಯಲ್ಲಿ, ಬಟ್ ಇವರಿಬ್ಬರನ್ನ ಅವಕಾಶ ಮಾಡಿಕೊಡ್ಲಿಲ್ಲ. ಮೇ ಬಿ ಹಿಂದಿ ಮಾತ್ರನೇ ಅಲ್ಲಿ ಜನಕ್ಕೆ ಅರ್ಥ ಆಗುತ್ತೆ, ಇವರು ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಮಾತಾಡಿದ್ರೆ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಅಂತ ಅನ್ಕೊಂಡ್ರೋ ಏನೋ ಗೊತ್ತಿಲ್ಲ, ಬೇರೆ ಉದ್ದೇಶ ಇತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರಿಬ್ರು ಹೋಗಿದ್ದು ನಿಜ, ಭಾಗವಹಿಸಿದ್ರು ಆ ಕಾರ್ಯಕ್ರಮದಲ್ಲಿ, ಆದರೆ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಅದು ಬಿಡಿ. ಅದಕ್ಕಿಂತ ಮುಖ್ಯವಾದ ವಿಚಾರ ಅಂದ್ರೆ, ಈಗಿರುವಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಜೊತೆಗೆ ಹೋದಾಗ ಅಥವಾ ಮುಂದೆ ಹೋದಾಗ ಯಾವ ಪರಿಸ್ಥಿತಿ ಹೇಳಿ? ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇರುವ ಫೈಟ್ ಇದೆಯಲ್ಲ, ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮುಂದೆ ಹೋದಾಗ ನಾಯಕರು ಅವರನ್ನ ಭೇಟಿ ಮಾಡುವ, ಅವ್ರ ಜೊತೆ ಸಮಯ ಕಳೆಯೋದಕ್ಕೆ ಮತ್ತೆ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರ ಜೊತೆ ಬೆರೆಯೋದಕ್ಕೆ ಹಿಂಜರಿದ್ರು. ಅವ್ರ ಕೈಗೆ ಸಿಗದೆ ವಾಪಸ್ ಬಂದ್ಬಿಟ್ರು. ಏನೇನು ಮಾಡಿದ್ರು ಸಿದ್ದರಾಮಯ್ಯ? ಮಧ್ಯಾಹ್ನದ ಹೊತ್ತಿಗೆ ದೆಹಲಿ ರೀಚ್ ಆದರು. ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರಿಗೂ ಸಹ ಔತಣಕೂಟವನ್ನು ಇಟ್ಕೊಂಡಿದ್ರು, ಊಟ ಏರ್ಪಾಟ್ ಮಾಡಿದ್ರು. ಬಟ್ ಸಿದ್ದರಾಮಯ್ಯ ಅಲ್ಲಿಗೆ ಹೋಗಲಿಲ್ಲ. ದೆಹಲಿಯ ಕರ್ನಾಟಕ ಭವನಕ್ಕೆ ಹೋದಂತಹ ಸಿದ್ದರಾಮಯ್ಯ ಅಲ್ಲೇ ಊಟ ಮಾಡಿದ್ರು. ಅಲ್ಲಿಂದ ನೇರವಾಗಿ ಪ್ರತಿಭಟನಾ ಸ್ಥಳಕ್ಕೆ ಹೋದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿಂದ ಸೀದಾ ಏರ್ಪೋರ್ಟ್ಗೆ ಬಂದ್ರು. ಏರ್ಪೋರ್ಟ್ ಇಂದ ಬೆಂಗಳೂರು ರೀಚ್ ಆದರು. ಆದರೆ ಡಿ ಕೆ ಶಿವಕುಮಾರ್ ಹಾಗೆ ಮಾಡಲಿಲ್ಲ. ಅಲ್ಲಿದ್ರು, ರಾಹುಲ್ ಗಾಂಧಿ ಅವರನ್ನು ಮಾತಾಡಿಸೋ ಪ್ರಯತ್ನ ಮಾಡಿದ್ರು, ಸೋನಿಯಾ ಗಾಂಧಿ ಅವರೊಂದಿಗೆ ಒಂದ್ 2-3 ನಿಮಿಷ ಮಾತಾಡಿದ್ರು. ಆ ನಂತರ ಬೇರೆ ನಾಯಕರನ್ನು ಸಹ ದೆಹಲಿಯಲ್ಲಿ ಎಲ್ಲ ಟೈಮಲ್ಲೂ ಭೇಟಿ ಮಾಡಿದ್ರು ಅಂತಲೂ ಗೊತ್ತಾಗ್ತಿದೆ. ಎಲ್ಲರನ್ನು ಭೇಟಿ ಮಾಡುವ, ಖರ್ಗೆ ಅವರನ್ನ ಭೇಟಿ ಮಾಡೋದು, ವೇಣುಗೋಪಾಲ್ನ ಭೇಟಿ ಮಾಡೋದು, ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ, ಇದೆಲ್ಲ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಬಟ್ ಸಿದ್ದರಾಮಯ್ಯ ಯಾಕೆ ಹೀಗೆ ಹೋಗಿ ಹಾಗೆ, ಅದು ಸಹ ಖರ್ಗೆ ಅವರು ಊಟ ಏರ್ಪಾಡು ಮಾಡಿದ್ರು ಸಹ ಆ ಊಟಕ್ಕೆ ಹೋಗದೆ ಇವರು ಕರ್ನಾಟಕ ಭವನದಲ್ಲಿ ಇವ್ರ ಜೊತೆಲಿ ಇದ್ದವ್ರ ಜೊತೆಲಿ ಊಟ ಮಾಡಿ ಸೀದಾ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅದು ಮುಗಿಸ್ಕೊಂಡು ಸೀದಾ ಏರ್ಪೋರ್ಟ್ಗೆ. ಏನಿದರ ಉದ್ದೇಶ, ಏನು ಅರ್ಥ ಏನು? ನಾನು ಆರಂಭದಲ್ಲಿ ಹೇಳದಂಗೆ ಇದು ಒಂದು ರೀತಿ ಹೈಕಮಾಂಡ್ಗೆ ಒಂದು ಸಂದೇಶ. ಏನು? ನಾನು ಮಾತುಕತೆಗೂ ಸಹ ಸಿದ್ಧ ಇಲ್ಲ, ಬಿಟ್ಬಿಡಿ, ಸುಮ್ಮನಿರಿ, ನಾನೇನೋ ಮಾಡ್ಕೊಂಡು ಹೋಗ್ತಿದ್ದೀನಿ, ಆಡಳಿತ ಚೆನ್ನಾಗಿ ನಡೀತಾ ಇದೆ, ನನಗೆ ಜನ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ, ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈ 5 ವರ್ಷ ನಾನೇ ಮಾಡ್ಕೊಳ್ತೀನಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ, ಅಥವಾ ನೀವು ನನ್ನನ್ನು ತೆಗಿಯೋಕೆ ಆಗದೇ ಇಲ್ಲ, ನನಗೆ ಜನ ಬೆಂಬಲ ಇದೆ, ಅಹಿಂದ ನನ್ನ ಹಿಂದೆ ಇದೆ, ಹಾಗಾಗಿ ನನ್ನನ್ನು ತೆಗೆಯುವ ಉದ್ದೇಶ ಇದ್ರೆ ಅದು ನಿಮ್ಮ ಕೈಲಿ ಆಗಲ್ಲ ಆಗಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರ, ಅಂತಹ ಒಂದು ಸಂದೇಶವನ್ನ ಕೊಡೋ ಪ್ರಯತ್ನ ಮಾಡಿದ್ರ. ಇನ್ನೊಂದು ಚರ್ಚೆ ಏನು ಅಂದ್ರೆ, ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೊಂದಿಗೆ ಕಳೆದಂತಹ ಕೆಲವು ನಿಮಿಷಗಳಲ್ಲಿ ಏನಾದರೂ ಮಾತಾಡಿರೋ ಸಾಧ್ಯತೆ ಇದೆಯಾ? ಮುಖ್ಯಮಂತ್ರಿ ಗಾದಿಯ ಬಗ್ಗೆ, ಇಲ್ಲಾಗ್ತಿರುವಂತಹ ಗಲಾಟೆಯ ಬಗ್ಗೆ ಅಥವಾ ಕಿತ್ತಾಟದ ಬಗ್ಗೆ ಅಂದ್ರೆ ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕೆಂದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹೋಗಿ ಸಿಗುವ 2-3 ನಿಮಿಷದಲ್ಲಿ ಇಷ್ಟೆಲ್ಲ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿದ್ದೀರಾ ಅಷ್ಟಕ್ಕೆ ಸಮಯ ಮುಗಿದೋಗಿರುತ್ತೆ. ಸೊ ಹಾಗಾಗಿ ಅದೇನ್ ನಡೆದಿರಲ್ಲ. ಬಟ್ ಬೇರೆ ನಾಯಕರೊಂದಿಗೆ ಮಾತಾಡಿದಾರಲ್ಲ, ಆ ನಾಯಕರೊಂದಿಗೆ ಮಾತನಾಡಿರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಖಂಡಿತ ಮುಖ್ಯಮಂತ್ರಿ ವಿಚಾರವನ್ನ ತೆಗೆದಿರ್ತಾರೆ. ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿರ್ತಾರೆ, ಸುರ್ಜೇವಾಲಾ, ವೇಣುಗೋಪಾಲ್ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿರ್ತಾರೆ. ಬಟ್ ಮೇನ್ ಗಾಂಧಿ ಫ್ಯಾಮಿಲಿ ಇದೆಯಲ್ಲ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ಇದನ್ನ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಬಹಳ ಬಹಳ ಬ್ಲೀಕ್. ಆದ್ರೆ ಸಿದ್ದರಾಮಯ್ಯನವರು ಈ ನಡೆ ಮಾತ್ರ ಎಲ್ರಿಗೂ ಸಹ ಆಶ್ಚರ್ಯ ಉಂಟು ಮಾಡ್ತಾ ಇದೆ. ಅವರು ಖರ್ಗೆ ಅವರ ಊಟ ಅದನ್ನು ಮಿಸ್ ಮಾಡ್ತಾರೆ ಅನ್ನೋದಾದ್ರೆ, ಯಾರನ್ನೂ ಭೇಟಿ ಮಾಡದೆ ಹೋಗಿ ಸೀದಾ ವಾಪಸ್ ಬೆಳಗಾವಿಗೆ ಬಂದ್ಬಿಡ್ತಾರೆ ಅನ್ನೋದಾದ್ರೆ,
ಇದು ಆಶ್ಚರ್ಯದ ಸಂಗತಿ. ಸೊ ಮೇ ಬಿ ದಟ್ ಮೈಟ್ ಬಿ ದ ಮೆಸೇಜ್ ಹಿ ವಾಂಟೆಡ್ ಟು ಡೆಲಿವರ್. ನಾನು ಮಾತುಕತೆಗೂ ಸಹ ಅಷ್ಟು ಉತ್ಸುಕನಾಗಿಲ್ಲ, ಬಿಟ್ಬಿಡಿ, ಚೆನ್ನಾಗಿ ಓಡ್ತಾ ಇದೆ, ಹೋಗ್ಲಿ ಸರ್ಕಾರ, ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ. ಏನೋ ಸಂಕ್ರಾಂತಿ ಮುಗಿದ ನಂತರ ಏನೇನೋ ಇದೆ ಅಂತ ಹೇಳ್ತಾರೆ ಕೆಲವರು. ಕೆಲವರಂತೂ ಡಿಸೆಂಬರ್ 19ಕ್ಕೆ ಇಬ್ಬರು ನಾಯಕರನ್ನು ದೆಹಲಿಗೆ ಕರೆದಿದ್ದಾರೆ. ಯಾರು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನು ಕರೆದಿದ್ದಾರೆ. ಹೈಕಮಾಂಡ್ ಕೂತ್ಕೊಂಡು ಮಾತಾಡು, ಫೈನಲ್ ಆಗಿ ಮಾಡುತ್ತೆ ಅಂತ. ಇನ್ನು ಕೆಲವರು ಡಿ ಕೆ ಬೆಂಬಲಿಗರು, ಡಿ ಕೆನೇ ಅವ್ರು ನಮ್ಮ ಬೆಂಬಲಿಗರಲ್ಲ, ಅವ್ರು ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರು ಸಹ ಮಾತಾಡ್ತಿರುವಂಥವ್ರು ಇಕ್ಬಾಲ್ ಅಹ್ಮದ್ ಅಂತವ್ರು, ಅವರು ಇಕ್ಬಾಲ್ ಹುಸೇನ್ ಅಂತವ್ರು, ಅವರು ಜನವರಿ 6ನೇ ತಾರೀಕು ನಮ್ಮ ಬಾಸ್ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಗೊತ್ತಿಲ್ಲ, ಬಹಳ ಮೂಢನಂಬಿಕೆಯಲ್ಲಿ ನಂಬಿಕೆ ಇರುವಂತಹ ಡಿ ಕೆ ಶಿವಕುಮಾರ್ ಧನುರ್ಮಾಸದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸ್ತಾರೆ ಅಂತ ಹೇಳೋದು ಇಕ್ಬಾಲ್ ಇವ್ರಿಗೆ ಅಂದ್ರೆ ಏನೋ ಮಾತಾಡಬೇಕು, ಬಕೆಟ್ ಹಿಡಿಬೇಕು, ಹಿಡಿದಿದ್ದೀನಿ ಅನ್ನೋದಷ್ಟೇ, ಇನ್ನೇನಿಲ್ಲ. ಸೊ ಮುಂದಿನ ಬೆಳವಣಿಗೆಗಳೇನೇ ಇದ್ರು ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.